ಅಧಿಕಾರದ ಬಗ್ಗೆ ಎಲ್ಲ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಇಷ್ಟಾದರೂ ಕೂಡ ರಾಮನಗರದ MLA ಮಾತಾಡ್ತಾರೆ, ಮಾಗಡಿ ಬಾಲಕೃಷ್ಣ ಮಾತಾಡ್ತಾರೆ. ಸೊ ಈ ರೀತಿಯಾಗಿ ಹೇಳಿದ ಹೈಕಮಾಂಡ್ ಹೇಳಿದಾಗಲೂ ಕೂಡ ಇದು ಬಹಿರಂಗ ಹೇಳಿಕೆಗಳು ಸಿಎಂ ಪರವಾದ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ಈಗ ಅಧ್ಯಕ್ಷರು ಹೇಳಿದ ಮೇಲೆ ಎಲ್ಲರೂ ಅದನ್ನು ಫಾಲೋ ಮಾಡಬೇಕು. AICC ಅಧ್ಯಕ್ಷರು ಹೇಳಿದ್ಮೇಲೆ ಅದು ಮುಂದೆ ಬಿಟ್ಟಿರ್ತಕ್ಕಂಥದ್ದು ನಾಯಕರು ಅವರೇ ತೀರ್ಮಾನಗಳು ತೆಗೆದುಕೊಳ್ಬೇಕು. ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕಾಗಲ್ಲ. ಸರ್, ಒಂದು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದವ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ DK ಶಿವಕುಮಾರ್ ಹೇಳ್ತಾರೆ. ಈಗ DK ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥ MLA ಗಳ ಬಗ್ಗೆ ಯಾಕೆ ಕ್ರಮ ತೆಗೆದುಕೊಳ್ಳಲ್ಲ? ಈಗ ಅಶಿಸ್ತು ಅಂತಕ್ಕಂಥದ್ದು ಅದು ಸಿದ್ದರಾಮಯ್ಯನವರು DK ಶಿವಕುಮಾರ್ ಹರಿಪ್ರಸಾದ್ ಅಂತ ಬರೋಲ್ಲ. ಅಶಿಸ್ತೆ. ಅದರಿಂದ ಅದು ಯಾರು ಅಶಿಸ್ತು ಅಂತ ಅನಿಸ್ಕೊಂಡ್ರೆ ಅದು ನಮ್ಮ ಡಿಸಿಪ್ಲಿನರಿ ಕಮಿಟಿ ಇದೆ, ಅವ್ರು ತೀರ್ಮಾನ ಮಾಡಬೇಕು ಯಾವ್ದು ಶಿಸ್ತು ಅಶಿಸ್ತು ಅಂತ ಹೇಳಿ. ಆದ್ರಿಂದ ಅದೇನು ದೊಡ್ಡ ವಿಚಾರ ಅಲ್ಲ. ಅಧಿಕಾರದ ಬಗ್ಗೆ ಎಲ್ಲ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಇಷ್ಟಾದರೂ ಕೂಡ ರಾಮನಗರದ MLA ಮಾತಾಡ್ತಾರೆ, ಮಾಗಡಿ ಬಾಲಕೃಷ್ಣ ಮಾತಾಡ್ತಾರೆ. ಸೊ ಈ ರೀತಿಯಾಗಿ ಹೇಳಿದ ಹೈಕಮಾಂಡ್ ಹೇಳಿದಾಗಲೂ ಕೂಡ ಇದು ಬಹಿರಂಗ ಹೇಳಿಕೆಗಳು ಸಿಎಂ ಪರವಾದ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ಈಗ ಅಧ್ಯಕ್ಷರು ಹೇಳಿದ ಮೇಲೆ ಎಲ್ಲರೂ ಅದನ್ನು ಫಾಲೋ ಮಾಡಬೇಕು. AICC ಅಧ್ಯಕ್ಷರು ಹೇಳಿದ್ಮೇಲೆ ಅದು ಮುಂದೆ ಬಿಟ್ಟಿರ್ತಕ್ಕಂಥದ್ದು ನಾಯಕರು ಅವರೇ ತೀರ್ಮಾನಗಳು ತೆಗೆದುಕೊಳ್ಬೇಕು. ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕಾಗಲ್ಲ. ಸರ್, ಒಂದು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದವ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ DK ಶಿವಕುಮಾರ್ ಹೇಳ್ತಾರೆ. ಈಗ DK ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥ MLA ಗಳ ಬಗ್ಗೆ ಯಾಕೆ ಕ್ರಮ ತೆಗೆದುಕೊಳ್ಳಲ್ಲ? ಈಗ ಅಶಿಸ್ತು ಅಂತಕ್ಕಂಥದ್ದು ಅದು ಸಿದ್ದರಾಮಯ್ಯನವರು DK ಶಿವಕುಮಾರ್ ಹರಿಪ್ರಸಾದ್ ಅಂತ ಬರೋಲ್ಲ. ಅಶಿಸ್ತೆ. ಅದರಿಂದ ಅದು ಯಾರು ಅಶಿಸ್ತು ಅಂತ ಅನಿಸ್ಕೊಂಡ್ರೆ ಅದು ನಮ್ಮ ಡಿಸಿಪ್ಲಿನರಿ ಕಮಿಟಿ ಇದೆ, ಅವ್ರು ತೀರ್ಮಾನ ಮಾಡಬೇಕು ಯಾವ್ದು ಶಿಸ್ತು ಅಶಿಸ್ತು ಅಂತ ಹೇಳಿ. ಆದ್ರಿಂದ ಅದೇನು ದೊಡ್ಡ ವಿಚಾರ ಅಲ್ಲ.